ದಿನೇ ದಿನೇ ರಸ್ತೆ ಅಪಘಾತ ಪ್ರಕರಣಗಳು ಹೆಚ್ಚಳವಾಗುತ್ತಿದೆ. ಇದರಲ್ಲಿ ಹೆಲ್ಮೆಟ್ ಧರಿಸದೆ ಸಂಚರಿಸುತ್ತಿರುವುದೇ ಅಪಘಾತಗಳಿಗೆ ಹೆಚ್ಚಿನ ಕಾರಣವಾಗಿದೆ. ಅಪಘಾತದಲ್ಲಿ ತಲೆಗೆ ತೀವ್ರ ಪೆಟ್ಟಾಗಿ ಜೀವ ಕಳೆದುಕೊಳ್ಳುವವರೇ ಹೆಚ್ಚು. ಹಾಗಾಗಿ ಎಬಿ ನ್ಯೂಸ್ ಸಾಮಾಜಿಕ ಕಳಕಳಿಯಿಂದ ಸಾರ್ವಜನಿಕರಿಗೆ ಉಚಿತವಾಗಿ ಹೆಲ್ಮೆಟ್ ವಿತರಣೆ ಮಾಡಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನಲ್ಲಿ ಎಬಿ ನ್ಯೂಸ್ ವತಿಯಿಂದ 150 ಹೆಲ್ಮೆಟ್ಗಳನ್ನು ವಿತರಣೆ ಮಾಡಲಾಯಿತು. ಎಬಿ ನ್ಯೂಸ್ ಸಂಸ್ಥಾಪಕರಾದ ರಂಜಾನ್ ಮುಜಾವರ್, ಕರ್ನಾಟಕ ಮುಖ್ಯಸ್ಥ ನಲ್ಲೂರು ಮಹಮ್ಮದ್ ಆಸಿಫ್, ವರದಿಗಾರ ಸಜ್ಜಾದ್ ಪಾಷಾ ಹಾಗೂ ಎಲ್ಲ ವರದಿಗಾರರು ಕೂಡ ಒಗ್ಗೂಡಿ ರಾಜ್ಯದಾದ್ಯಂತ ಸಾರ್ವಜನಿಕರಿಗೆ ಹೆಲ್ಮೆಟ್ಗಳನ್ನು ವಿತರಣೆ ಮಾಡಿದ್ದಾರೆ. ಎಸ್ಪಿ ಆದೇಶ ಪಾಲಿಸಿ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ ಅಂತ ಹೇಳಿದ್ರು. ವರದಿ ಕ್ಯಾಮರಾಮನ್ ಅಯೂಬ್ ಖಾನ್ ಜೊತೆ ಇಲಿಯಾಸ್ ಪಾಷಾ, ಎಬಿ ನ್ಯೂಸ್ ಕನ್ನಡ, ಬಂಗಾರಪೇಟೆ. जय उधर खोलो जय खड़ा ಆಕ್ಸಿಡೆಂಟ್ ಎಫೆಕ್ಟು ನಮ್ಮ ಅವರು ಫ್ರೀಯಾಗಿ ಹೆಲ್ಮೆಟ್ಟು ಇಡ್ತಾ ಇದ್ದಾರೆ. SP ಆದೇಶ ಆಗಿದೆ. ನಾಳೆಯಿಂದ ಕಡ್ಡಾಯವಾಗಿ ಹೆಲ್ಮೆಟ್ ಬಂದ್ಬೇಕಂತ ಸಾಹೇಬರ ಆದೇಶದಿಂದ ನಾವು ಉಚಿತವಾಗಿ ನಮ್ಮ ಎಬಿ ನ್ಯೂಸ್ ಚಾನಲ್ನಿಂದ ನಾವು ಎಲ್ಲರಿಗೂ ಹೆಲ್ಮೆಟ್ಟು ಬಳಸಬೇಕು, ಪ್ರಾಣ ಅಪಾಯ ತಪ್ಪಿಸ್ಬೇಕಂದ್ಬಿಟ್ಟು ಎಲ್ಲರಿಗೂ ಹೆಲ್ಮೆಟ್ ಉಚಿತ ಕೊಡ್ತಾ ಇದ್ದೀವಿ. ಎಲ್ಲರೂ ಹಾಗೆ ಹೆಲ್ಮೆಟ್ ಧರಿಸಿ ಸರ್. ಎಲ್ಲರೂ ಕೂಡ ಹೆಲ್ಮೆಟನ್ನು ಫ್ರೀಯಾಗಿ ವಿತರಣೆ ಮಾಡ್ತಾ ಇದ್ದಾರೆ. ಸಾರ್ವಜನಿಕರು ಇದನ್ನು ಯೂಸ್ ಮಾಡಿಕೊಂಡು ತಮ್ಮ ಪ್ರಾಣಗಳ ರಕ್ಷಣೆ ಮಾಡಿಕೊಳ್ಳೋಕ್ಕೆ ಇಂಥ ಒಂದು ಸಂಸ್ಥೆ ನಮಗೆ ಎಲ್ಲ ಮುಂದೆ ಬಂದಿದ್ದಾರೆ. ಆ ಸಂಸ್ಥೆಗೆ ಯಾವತ್ತೂ ಕೂಡ ಚೆನ್ನಾಗಿ ಇನ್ನೂ ಅನೇಕ ಜನಗಳಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಸಾರ್ವಜನಿಕರು ಅವ್ರನ್ನ ವೆಲ್ಕಮ್ ಮಾಡ್ತೀವಿ. ನಾವು ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು. ಈಗ ಎಬಿ ನ್ಯೂಸ್ ಕಡೆಯಿಂದ ಬಂದು ಎಲ್ರಿಗೂ ಅರಿವು ಮೂಡಿಸ್ತಾ ಇದ್ದಾರೆ. ಕಾರಣ ಏನಂತಂದರೆ, ಈ ಬಂಗಾರಪೇಟೆ ಕ್ಷೇತ್ರ ಆಗಲಿ, ಯಾವುದೇ ಜಿಲ್ಲೆ ಆಗಿರ್ಬೋದು, ಯಾವುದೇ ತಾಲೂಕು ಆಗಿರ್ಬೋದು, ಮತ್ತು ಯಾವುದೇ ಕರ್ನಾಟಕ ಇದಾಗಿರೋದ್ರಿಂದ ಎಲ್ಲ ಆಕ್ಸಿಡೆಂಟು ಆಗ್ತಾ ಇರೋದ್ರಿಂದ ರೋಡುಗಳಲ್ಲಿ SP ಸಾಹೇಬರು ಈ ಆಕ್ಸಿಡೆಂಟ್ಗಳನ್ನ ಎಲ್ಲ ಪ್ರತಿಯೊಂದು